ಚಾಲಕನ ನಿಯಂತ್ರಣ ತಪ್ಪಿದ ಮಾರುತಿ ಕಾರೊಂದು ರಸ್ತೆ ಬದಿಯ ಆಳದ ಗದ್ದೆಗೆ ಉರುಳಿಬಿದ್ದು ತಾಯಿ ಮಗ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೆಟ್ಟಗೇರಿ ಮಡಿಕೇರಿ ಮುಖ್ಯ ರಸ್ತೆಯ ಅಪ್ಪಂಗಳ ಎಂಬಲ್ಲಿ ಮಂಗಳವಾರ ನಡೆದಿದೆ. ಮಡಿಕೇರಿ ಕಡೆಯಿಂದ ಅಪ್ಪಂಗಳ ನಿವಾಸಿ ಸಾಗರ್ ಎಂಬುವರು ಚಲಾಯಿಸ್ತಾ ಇದ್ದ ಮಾರುತಿ ಆಲ್ಟೋ ಕಾರು ಬೆಟ್ಟಗೇರಿ ಮಡಿಕೇರಿ ಮುಖ್ಯ ರಸ್ತೆಯ ಅಪ್ಪಂಗಳ ಬಳಿಯ ರಸ್ತೆ ತಿರುವಿನಲ್ಲಿ ನಿಯಂತ್ರಣ ಕಳ್ಕೊಂಡು ರಸ್ತೆ ಬದಿಯ 20 ಅಡಿ ಆಳದ ಗದ್ದೆಗೆ ಉರುಳಿ ಬಿದ್ದಿದೆ. ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಕಾರಿನಲ್ಲಿದ್ದ ಚಾಲಕ ಸಾಗರ್ ಹಾಗೂ ಅವರ ತಾಯಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನೊಳಗೆ ಸಿಲುಕಿದ್ದ ತಾಯಿ ಮತ್ತು ಮಗನನ್ನ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹೊರತರಲು ಸಹಕರಿಸಿದ್ರು. ಚಿಕನ್ ಅಂತೆಲ್ಲ ಎಲ್ಲ ಅಲ್ಲ ಇದೆಯಾ ಅಂತ ಸಾಗರ್ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ಕಿಲ್ಲ, ಬ್ಲಾಕ್ ಆಗಿಬಿಡ್ತು. ಆ ಕೆಳಗೆ ಪುಟ್ಟ ಗಾಯಗಳು. ಗಾಡೀಲಿ ಯಾರೆಲ್ಲ ಇದ್ರು? ನಾನು ತಾಯಿ. ಜೀವ ಇದ್ರೆ ಇನ್ನೊಂದು ತೆಗಿಬೋದು ಗಾಡಿ. ಅವನಿಗೆ ಏಟಾಗುಂಟ ಅಂತ ಇದೇ ನಮಗೇನೋ ಆಶ್ಚರ್ಯ. ನಾವಿಲ್ಲಿ ಮಾಮೂಲಿ ಕೆಲಸ ಮಾಡ್ತಿದ್ದೇವಲ್ಲ, ಇದೇ ನಮ್ಮ ಮನೆ ಹಿಂಗೆಲ್ಲ. ಈಗ ಬಂದು ಇದಾಗಂತ ಹೋದರೆ ಅಲ್ಲಿ ಬಂದ ಸ್ಪೀಡ್ ಇತ್ತು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು.